ದರ್ಪಣ ಧಾವನಂ ಅಂತ ಇದೆ. ಇದು ದರ್ಪಣ ದರ್ಶನಂ ಅಂತ ಅಂದರೆ ಬೆಳಗಿದ ತಕ್ಷಣ ಮುಖ ನೋಡಬೇಕು ಅಂತ ಕನ್ನಡಿಯಲ್ಲಿ. ಏನೋ ಇದು ಏನಪ್ಪ ಇಷ್ಟು ಹಳೆ ಕಾಲದಲ್ಲಿ ಹೀಗೆ ಈ ರೀತಿಯಲ್ಲಿ ಹೇಳಿದರು ಅಂತ ಆಶ್ಚರ್ಯ ಆಗ್ಬೋದು. ಯಾಕೆ ಅಂತ ಹೇಳಿದರೆ, ಈಗ ನೀವು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕೆಲಸ ಮಾಡ್ತಾ ಇರೋ ಯಾರೋ ಒಬ್ಬರು ಕಸ ಗುಡಿಸುವ ಒಬ್ಬರು ಕೆಲಸದವಳು, ಸ್ವಾಮಿಯವರೇ ನಿಮಗೆ ಹುಷಾರಿಲ್ವಾ ಅಂತ ಕೇಳ್ತಾರೆ. ಇಲ್ಲ ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತೀರಿ ನೀವು. ಮರುದಿವಸ ನೀವು ರಜೆ ಹಾಕ್ತೀರಿ. ಯಾಕೆ ಮರುದಿವಸ ಜ್ವರ ಅಂತ ರಜೆ ಹಾಕ್ತೀರಿ ನೀವು. ನಿಮಗೇನು ಫೀಲ್ ಆಗಿರೋದಿಲ್ಲ ಪ್ರೀವಿಯಸ್ ಡೇ. ಆದರೆ ಕೆಲಸದ ಕಸ ಗುಡಿಸುವವಳು ಅವಳು ನಿಮ್ಮನ್ನು ಬಾಡಿ ಟೆಸ್ಟ್ ಮಾಡಿ ಎಲ್ಲ ನೋಡಿ, ಎಲ್ಲ ಡಾಕ್ಟರ್ ಅಲ್ಲ ಅವಳು, ಟೆಸ್ಟ್ ಮಾಡಿ ನೋಡಿ ಹೇಳಿದ್ದಲ್ಲ, ಬರೀ ಮುಖ ನೋಡಿ ಅವಳು ಹೇಳೋದು ಏನಂತೇಳಿ ನಿಮಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಯಾಕೋ ಡಲ್ಲ ಫೇಸ್ ಸ್ವಲ್ಪ ನೋಡುವಾಗ ಏನೋ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ಹಾಗಿದ್ದರೆ ಒಬ್ಬಳು ಅನ್ಎಜುಕೇಟೆಡ್ ಅಂದರೆ ಅವಿದ್ಯಾವಂತ ಒಬ್ಬಳು ಕೆಲಸದವಳಿಗೆ ನಿಮಗೆ ನಾಳೆ ಕಾಯಿಲೆ ಬರ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ ಅಂತ ಆದರೆ, ನೀವು ಪ್ರತಿನಿತ್ಯ ಮುಖ ಕನ್ನಡಿಯಲ್ಲಿ ನೋಡಿಕೊಂಡ್ರೆ, ನೀವು ನಿಮ್ಮ ಮುಖವನ್ನೇ ನೋಡಿಕೊಂಡ್ರೆ ನಿಮಗೆ ಅದನ್ನು 2 ದಿವಸ ಮೊದಲೇ ಹೇಳಲಿಕ್ಕೆ ಆಗ್ತದೆ. ನನ್ನ ಬಾಡಿಯನ್ನು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ಏನೋ ವೀಕ್ನೆಸ್ ಬರ್ತಾ ಇದೆ, ಸಿಂಪ್ಟಮ್ಸು ಸರ್ ವ್ಯತ್ಯಾಸ ಆಗ್ತಾ ಹೋಗ್ತದೆ ಅಂತ. ಕಳೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಫೇಸಿದ್ದು. ಅದು ಅವರು ನೋಡಿ ಅನುಭವಿಸಬೇಕಾದ್ದು. ಸರಿ. ಈಗ ಮುಖ ಡಲ್ನೆಸ್ ಅಂತ ಹೇಳಿದರೆ ನೀವು ಹಾಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಷ್ಟ. ಈಗ ಕೆಲಸಗಳ ಹತ್ರ ಕೇಳಿದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ ಅವಳಿಗೆ. ಗೊತ್ತಾಗತ್ತೆ, ಮುಖ ಡಲ್ ಆಗಿರೋದು ಗೊತ್ತಾಗ್ತದೆ. ಅದು ಡೈಲಿ ನೋಡುವವರಿಗೆ ಗೊತ್ತಾಗ್ತದೆ, ಪ್ರತಿ ದಿವಸ ನೋಡೋರು. ಹಾಗಾಗಿ ಈ ದರ್ಪಣ ದರ್ಶನ ಹೇಳಿದರು. ಹಾಗೆ ನೀವು ಯಾವುದೋ ಚೇಂಜಸ್ ಬಾಡಿಯಲ್ಲಿ ಆಗ್ತಾ ಇದೆ ಅಂತ ಆದರೆ ಮುಖ ನೋಡಿದ ತಕ್ಷಣ ನಿಮಗೆ ಮೊದಲೇ ಗೊತ್ತಾಗ್ತದೆ ಅಂತ. ಕಾಯಿಲೆ ಏನೋ ಬಾಡಿಯಲ್ಲಿ ಚೇಂಜ್ ಆಗಿ, ಯಾವಾಗಲೂ ಕ್ಯಾನ್ಸರ್ 4th ಸ್ಟೇಜಲ್ಲಿ ಡಯಾಗ್ನೋಸ್ ಆಗೋದಲ್ಲ, ಆಗ ಸ್ವಲ್ಪ ಮೊದಲೇ ಡಯಾಗ್ನೋಸ್ ಆಗಿಬಿಡ್ತದೆ ಅಟ್ಲೀಸ್ಟ್. ಸೊ ಅದೆಲ್ಲ ತಡಿಬೇಕು ಅಂತ ಆದರೆ ಈ ದರ್ಪಣ ದರ್ಶನ ಪ್ರತಿನಿತ್ಯ ಮಾಡಬೇಕು ಅಂತ. ಯಾಕಂದರೆ ಮುಖವನ್ನು ನೋಡಿಕೊಂಡು ನಮ್ಮ ಇಡೀ ದೇಹದ ಲಕ್ಷಣ ಏನು ಅಂತ ಹೇಳೋದು ಗೊತ್ತಾಗ್ತದೆ. ಹೇಗೆ ವರ್ತಿಸ್ತಾ ಇದೆ ನಮ್ಮ ಬಾಡಿ ಅಂತ ಹೇಳೋದು ಮುಖದಲ್ಲಿ ಗೊತ್ತಾಗ್ತದೆ. ಎಲ್ಲೋ ಕಾಲಲ್ಲಿ ಮುಳ್ಳು ಚುಚ್ಚಿದರೆ ಮುಖದಲ್ಲಿ ನೋವು ಎಕ್ಸ್ಪ್ರೆಷನ್ ಇರ್ತದಲ್ವ, ಮುಖದಲ್ಲಿ ಅದು ಬಿಂಬಿತ ಆಗ್ತದೆ. ಮುಳ್ಳು ಚುಚ್ಚೋದು ಕಾಲಿಗೆ, ಪಾದಕ್ಕೆ, ಅದರ ನಿಮ್ಮ ಅದು ಕಾಲೇನು ಆಚೀಚೆ ಚಡಪಡಿಸೋದಿಲ್ಲ, ಮುಖ ಚಡಪಡಿಸೋದು. ಹಾಗಾಗಿ ಮುಖದಲ್ಲಿ ಗೊತ್ತಾಗೋದು ಭಾವ. ಆ ಭಾವನೆಯನ್ನು, ಮುಖದ ಭಾವನೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ದರ್ಪಣ ದರ್ಶನ ಮಾಡಿ ಅಂತ. ಅದು ಯಾವಾಗಲೂ ಸ್ನಾನ ಆದಮೇಲೆ ಅಲ್ಲ. ಸ್ನಾನ ಆದಮೇಲೆ ಹೇಗೂ ಮೇಕಪ್ ಮಾಡಲಿಕ್ಕೆ ಅರ್ಧ ಗಂಟೆ ನಿಂತ್ಕೊಳ್ಳೋದು ಅದು ಬೇರೆ. ಇದು ಎಲ್ಲ ಅದಕ್ಕಿಂತ ಮೊದಲೇ ಆರಂಭದಲ್ಲಿ. ಯಾಕೆಂತ ಹೇಳಿದರೆ ಮತ್ತೆ ಮನಸ್ಸಿಗೆ ಬೇರೆ ಬೇರೆ ಅಂಶಗಳು ಫೀಡ್ ಆಗ್ತಾ ಹೋಗ್ತದೆ, ಮನಸ್ಸಿಗೆ ಬರ್ತಾ ಹೋಗ್ತದೆ ವಿಷಯಗಳು, ಬೇರೆ ಬೇರೆ ವಿಷಯಗಳು. ಅಲ್ಲಿ ಯಾರೋ ಸತ್ರು ಅಂತ ಫೋನ್ ಬರ್ತದೆ, ಅಥವಾ ಏನೋ ಅಲ್ಲೇನೋ ತೊಂದರೆ ಆಯಿತು ಅಂತ ಗೊತ್ತಾಗ್ತದೆ. ಹೌದು, ಅಲ್ಲಿ ವಿಮಾನ ಬಿತ್ತು ಅಂತ ಗೊತ್ತಾಗ್ತದೆ. ಎಲ್ಲ ಮುಖದಲ್ಲೆಲ್ಲ ಚೇಂಜಸ್ ಆಗಲಿಕ್ಕೆ ಆರಂಭ ಆಗ್ತದೆ. ಅದರ ಮೊದಲೇ ಅಂದರೆ ನೀವು ಎದ್ದು ದಂತಧಾವನ ಮಾಡಿದ ತಕ್ಷಣ ಮತ್ತೆ ಅವಾಗ ಮಾಡಬೇಕು, ಮೊದಲೇ ನೋಡುವಂಥದ್ದು ಅಂತ ಆರಂಭದಲ್ಲಿ. ಅದಾದಮೇಲೆ ಈ ದರ್ಪಣ ದರ್ಶನ ಆಯಿತು. ನೀರು ಕುಡಿಯೋದು, ಉಷಾಪಾನ ಅಂತ. ಕೆಲವರು ಹಲ್ಲುಜ್ಜೋದಕ್ಕಿಂತ ಮೊದಲೇ ಅಲ್ಲ ಅದು, ನೀರು ಕುಡಿಯುವಂಥದ್ದು ಕೂಡ ನಂತರ ಅಂತ. ಉಷಾಪಾನ ಅಂತ ಹೇಳಿದರೆ 8 ಬೊಗಸೆ ಅಷ್ಟು ನೀರು. ಸಾಮಾನ್ಯ ಕೆಲವರು ಈ ವಾಟರ್ ಥೆರಪಿ ಅಂತ ಹೇಳ್ಕೊಂಡು 1.5 ಲೀಟ್ರ್ ನೀರು ಕುಡಿಯೋದು, 2 ಲೀಟ್ರ್ ನೀರು ಕುಡಿಯೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ನೀರು ಕುಡಿಯೋದಲ್ಲ, 8 ಬೊಗಸೆ ಅಷ್ಟೇ. ಅದು ಹೆಚ್ಚಾಗೋದಿಲ್ಲ. ಅದು ಸಾಮಾನ್ಯ ಒಂದು 400 ml ಅದರ ಅರೌಂಡ್ ಬರ್ತದೆ ಅಷ್ಟೇ. ಒಬ್ಬೊಬ್ಬರು ಅಂದರೆ ದೇಹ ಸ್ಥಿತಿ ಹೇಗಿದೆ, ಅಂದರೆ ಎಷ್ಟು ದೊಡ್ಡದಿದ್ದಾರೆ ಅವರು, ಬಿಲ್ಟ್ ಹೇಗಿದೆ, ಅದನ್ನು ಹೊಂದ್ಕೊಂಡು ಅದು ವ್ಯತ್ಯಾಸ ಆಗ್ತದೆ. ಹಾಗಾಗಿ 8 ಅಂಜಲಿ 8 ಬೊಗಸೆ ನೀರನ್ನು ಒಮ್ಮೆ ಮೆಜರ್ ಮಾಡಿಕೊಂಡ್ರೆ ಆಯ್ತು. ಹೀಗೆ ಎಷ್ಟು ನೀರು ಹಿಡಿತದೆ ಅಂತ ನೋಡಿ ಗೊತ್ತಾಗ್ತದೆ. 2 ಲೋಟ ನೀರು. ಅದನ್ನು ಮುಂಚಿನ ರಾತ್ರಿ ವೆಸಲಿಗೆ ಹಾಕಿಟ್ಕೊಂಡು, ಅಂದರೆ ಯಾವುದೋ ಪಾತ್ರೆಗೆ ಹಾಕಿಟ್ಕೊಂಡು ಅದನ್ನು ಬೆಳಗ್ಗೆ ಕುಡಿಬೇಕು ಅಂತ ಇರೋದು. ಏನಕ್ಕೆ ಸರ್ ಪಾತ್ರೆ? ಯಾವ ಪಾತ್ರೆ ಅಂತ ಹೇಳಿದರೆ, ಈಗ ಚಿನ್ನದ ಪಾತ್ರೆ ಆದರೆ ಬೆಸ್ಟ್ ಅಂತ ಹೇಳಿದರು. ಅದೆಲ್ಲಿಂದ ತರೋದು ಚಿನ್ನದ ಪಾತ್ರೆ ಕಷ್ಟ ಅಂತ ನಮಗೆ ಅನ್ನಿಸ್ತದೆ. ಆದರೆ ಎಷ್ಟೋ ಜನರು ಮಿನಿಸ್ಟರ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ರೈಡೆಲ್ಲ ಆದಾಗ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗಿ ನೋಡುವಾಗ ಅಲ್ಲಿ ಚಿನ್ನದ ಇದೆಲ್ಲ ಶೋಕೇಸ್ಗಳಲ್ಲಿ ಇಟ್ಕೊಂಡಿರ್ತದಲ್ವ. ಶೋಕೇಸಲ್ಲಿ ಇಡಬೇಡಿ, ಹೊರಗಡೆ ತನ್ನಿ ಅದನ್ನು, ಅದರಲ್ಲಿ ಹಾಕಿ ನೀರನ್ನು ಹಾಕಿಟ್ಕೊಂಡು ಕುಡಿಬೋದು ಒಂದು. ಆದರೆ ಎಲ್ರಿಗೂ ಸಾಧ್ಯ ಇಲ್ಲ. ರಾಜರು ಮಾಡ್ತಿದ್ರು ಅಥವಾ ಕೆಲವರೆಲ್ಲ ಮಾಡ್ತಿದ್ರು, ಕೆಲವು ಮುಖ್ಯಮಂತ್ರಿಗಳಿಗೆ ಸಾಧ್ಯ ಅದು. ಅದು ಹೇಳ್ತೇನೆ. ಆಮೇಲೆ ಇಲ್ಲ ಅಂತಂದರೆ ಬೆಳ್ಳಿಯದ್ದು ಅಂತ ಹೇಳಿದರು. ಬೆಳ್ಳಿಯದಿಲ್ಲದೆ ತಾಮ್ರದ್ದು ಅಂತ. ಹಾಗೆ ಈ ಆರ್ಡ್ರಲ್ಲಿ ಅಂದರೆ ಬೆನಿಫಿಟ್ಸ್ ಇದ್ರ ಬಗ್ಗೆ ತುಂಬ ಅಧ್ಯಯನಗಳಲ್ಲಾಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಅಧ್ಯಯನಗಳಾಗಿದೆ. ಇದರ ಪಾಸಿಟಿವ್ ಇಂಪ್ಯಾಕ್ಟ್ ಏನಿರ್ತದೆ, ಆ ನೀರಿನ ಕ್ವಾಲಿಟಿ ಹೇಗೆ ಚೇಂಜ್ ಆಗ್ತದೆ ಅಂತ. ಹಾಗೆ ರಾತ್ರಿ ಆ ನೀರನ್ನು ಹಾಕಿಟ್ಕೊಂಡ್ರೆ ಅದನ್ನು ಕುದಿಸಿ ಬಿಸಿ ಮಾಡಿ ಎಲ್ಲ ಕುಡಿಯೋದಲ್ಲ, ಬೆಳಗ್ಗೆ ನೇರವಾಗಿ ಆ ತಣ್ಣೀರನ್ನೇ ಕುಡಿಬೇಕಾದ್ದು. ಹಾಗೆ ಕುಡಿಬೇಕಾದ್ದು. ಹಾಗೆ ಈ ಬೆಳ್ಳಿ ಪಾತ್ರೆಯಲ್ಲಿ ಹಾಕಿಟ್ರೆ ಅದರದ್ದು ಆ ಮೆಟಲ್ನ ಇಂಪ್ಯಾಕ್ಟ್ ಏನಿದೆ ಅದು ನಮ್ಮ ಮನಸ್ಸಿಗೆ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಲೆಕ್ಕ. ಈ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಕೂಡ ಅದರ ಎಲಿಮೆಂಟ್ಸಿನ ಇಂಪ್ಯಾಕ್ಟಿಂದಾಗಿ ಈ ಫ್ರಾನ್ಸಿನಲ್ಲೊಂದು ಸ್ಟಡಿ ಆಗಿತ್ತು. ಈ ಬೆಳ್ಳಿ ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಟು 1 ಲೀಟ್ರ್ ನೀರು ಹಾಕಿಟ್ಟು ಅದಕ್ಕೊಂದು 5 ತುಳಸಿ ಎಲೆ ಹಾಕಿಟ್ಟು, ಫ್ರಾನ್ಸ್ನಲ್ಲಿ ಆಗಿರೋ ಸ್ಟಡಿ ಅದು. ಈಗಲ್ಲ ಒಂದು 25 ವರ್ಷ ಹಿಂದೆ ಆಗಿರುವಂಥ ಸ್ಟಡಿ. ಹಾಕಿಟ್ಟರೆ ಅದರಲ್ಲಿರುವ
ಕ್ರಿಮಿಕೀಟಗಳು ಸೂಕ್ಷ್ಮ ಕ್ರಿಮಿಗಳು ನೀರಲ್ಲಿರೋದು ನಾಶ ಆಗೋದು ಮಾತ್ರ ಅಲ್ಲ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಅಂತ. ಅದಕ್ಕೆ ಅಂದ್ರೆ ಆಕ್ಸಿಡೈಸೇಷನ್ ಆಗತ್ತಲ್ಲ ಅದೆಲ್ಲ ಹಾ, ಅದು- ಇದ್ರೂ ಪರವಾಗಿಲ್ಲ. ಹೌದು, ಹಾಗಿದ್ರೂ ತೊಂದರೆ ಇಲ್ಲ. ಅದು ಹೆಲ್ಪ್ ಮಾಡ್ತದೆ. ಯಾವ ರೀತಿಯಲ್ಲಿ ಅಂತೇಳಿದರೆ ನಮ್ಮ ಬಾಡಿಯ ಸೆಲ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡ್ತದೆ ಅದು. ಓ ಬಾಡಿ ಸೆಲ್ಸ್ಗಳನ್ನು ಇಮ್ಯೂನ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಹಾಗಾಗಿ ಲಾಂಗ್ ರನ್ನಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಅಂತ.